ನಿಮಗೆ ತಿಳಿದಿರುವ ಹಾಗೆ ಹಾಲು ಒಂದು ಪೂರ್ಣ ಆಹಾರ. ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವೈಟಮಿನ್ ಸಿಗೆ ಹಲವಾರು ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸು ಇರುತ್ತೆ. ಈ ಕಾರಣಕ್ಕಾಗಿ ಹಾಲನ್ನು ನಾವು ದಿನನಿತ್ಯವೂ ಸೇವನೆ ಮಾಡ್ತೇವೆ. ನಾವು ಸೇವಿಸುವ ಈ ಶುದ್ಧ ಹಾಲಿನಲ್ಲಿ, ಕಲಬೆರಕೆ ಹಾಲಲ್ಲ, ನಾವು ಸೇವಿಸುವ ಈ ಶುದ್ಧ ಹಾಲಿನಲ್ಲಿ ನಮಗೆ ಗೊತ್ತಿರದ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ತರುವಂಥ ಒಂದು ಕೆಟ್ಟ ತತ್ವ, ಕೆಟ್ಟ ಅಂಶ ಇದೆಯೋ, ಅಥವಾ ಹಲವಾರು ಕಾಯಿಲೆಗಳನ್ನು ತರುವಂಥ ಒಂದು ಭೂತ ನೀವು ಸೇವಿಸುವ ಶುದ್ಧ ಹಾಲಿನಲ್ಲಿ ಅಡಗಿದೆಯೋ? ಹಾಗಾದರೆ ಯಾವ ವಿಧದ ಹಾಲನ್ನು ಕುಡಿಬೇಕು, ಯಾವ ವಿಧದ ಹಾಲನ್ನು ಕುಡಿಬಾರ್ದು? ಈಗೀಗ ದೇಸಿ ಹಸುವಿನ ಹಾಲಿನ ಬಗ್ಗೆ ಕೇಳ್ತಾ ಇದ್ದೀವಿ. ದೇಸಿ ಹಸುವಿನ ಹಾಲು ಅಂದರೆ ಏನು? ದೇಸಿ ಹಸುವಿನ ಹಾಲನ್ನು ಯಾಕೆ ಕುಡಿಬೇಕು? ಹಾಲಿನ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಡೆವಿಲ್ ಇನ್ ದ ಮಿಲ್ಕ್ ಪುಸ್ತಕದ ಮೂಲಕ, ನಿಮ್ಮೆಲ್ಲರ ಪುಸ್ತಕ ರಂಗ ಚಾನಲ್ನಲ್ಲಿ. ನಮಸ್ಕಾರ ಎಲ್ಲರಿಗೂ, ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ. ಎಂದಿನಂತೆ ನಮ್ಮ ಈ ಚಾನಲ್ನಲ್ಲಿ ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡೋಣ. ಈ ವಿಡಿಯೋ A1 A2 ಮಿಲ್ಕ್ ಹಾಲಿನ ವಿಜ್ಞಾನ ಮತ್ತು ಪರಿಚಯ ವಿಡಿಯೋ ಸರಣಿಯ ಮೊದಲ ವಿಡಿಯೋ. ಈ ವಿಡಿಯೋ ಸರಣಿಗೆ ತಮಗೆ ಸ್ವಾಗತ, ಸುಸ್ವಾಗತ. ಹಾಲಿನ ಬಗೆಗಿನ ಹಲವಾರು ವಿಚಾರಗಳನ್ನು ಡೆವಿಲ್ ಇನ್ ದ ಮಿಲ್ಕ್, ಹಾಲಿನಲ್ಲಿರುವ ಭೂತ ಪುಸ್ತಕದ ಮೂಲಕ ತಿಳಿದುಕೊಳ್ಳೋಣ. ಇದನ್ನು ಬರೆದವರು ಕೀತ್ ವುಡ್ಫರ್ಡ್. ಇವರು ನ್ಯೂಜಿಲೆಂಡಿನ ಪಶುಸಂಗೋಪನೆ, ಕೃಷಿ, ಫಾರ್ಮ್ ಮ್ಯಾನೇಜ್ಮೆಂಟ್ ಹಾಗೂ ಅಗ್ರಿ ಬಿಸ್ನೆಸ್ನ ಪ್ರೊಫೆಸರ್ ಮತ್ತು ವಿಜ್ಞಾನಿ. ನೀವು ದಿನನಿತ್ಯವೂ ಹಾಲನ್ನು ಸೇವನೆ ಮಾಡ್ತಿದ್ರೆ ಈ ವಿಡಿಯೋ ಸರಣಿಯನ್ನು ನೀವು ನೋಡಲೇಬೇಕು. ಯಾಕಂದರೆ ನಿಮಗೆ ಹಾಲಿನ ಬಗ್ಗೆ ಮಾಹಿತಿ ಇರಬೇಕು. ಹಾಗೂ ನೀವು ಹಾಲಿನ ಉದ್ಯಮದಲ್ಲಿದ್ದರೆ ಅಥವಾ ರೈತರಾಗಿದ್ದರೆ ಈ ವಿಡಿಯೋ ಸರಣಿಯನ್ನು ದಯವಿಟ್ಟು ನೋಡಿ. ಯಾಕೆಂತಂದರೆ ಹಾಲಿನ ವಿಚಾರದಲ್ಲಿ ಜಗತ್ತು ಹೇಗೆ ಬದಲಾಗ್ತಿದೆ ಅಂತಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನಾವು A1 A2 ಮಿಲ್ಕ್ ಅಥವಾ A1 A2 ಹಾಲು ಎಂದರೇನೆಂದು ತಿಳಿದುಕೊಳ್ಳೋಣ. ಅದರ ಜೊತೆಗೆ ಇಡೀ ಜಗತ್ತಿಗೆ ಹಾಲಿನಲ್ಲಿ ಪ್ರಮುಖವಾಗಿ 2 ವಿಧ ಎಂದು ತೋರಿಸಿದ ಒಂದು ವೈಜ್ಞಾನಿಕ ಸಂಶೋಧನೆಯ ಬಗ್ಗೆ ಅಥವಾ ಒಂದು ಸೈಂಟಿಫಿಕ್ ರಿಸರ್ಚ್ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೂ A1 ಹಾಲನ್ನು ಸೇವಿಸುವುದರಿಂದ ಕೆಲವರಿಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೆ ಹಾಗೂ ಕೆಲವರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಅದರ ವಿವರವನ್ನು ಅರಿಯೋಣ. ಮೊದಲಿಗೆ 30 ವರ್ಷಗಳ ಹಿಂದಾದ ಆ ಸಂಶೋಧನೆ ಅಥವಾ ಸೈಂಟಿಫಿಕ್ ರಿಸರ್ಚ್ ಅನ್ನು ನೋಡೋಣ. ಈಗಿನಿಂದ ಸುಮಾರು 30 ವರ್ಷಗಳ ಹಿಂದೆ ನ್ಯೂಜಿಲೆಂಡ್ನ ಚೈಲ್ಡ್ ಹೆಲ್ತ್, ಮಕ್ಕಳ ಆರೋಗ್ಯದ ಸೈಂಟಿಸ್ಟ್ ಮತ್ತು ಪ್ರೊಫೆಸರ್ ಆದ ಬಾಬ್ ವಿಲಿಯಟ್ ಅವರು ಸಮೋವಾ ದ್ವೀಪದ ಮಕ್ಕಳಲ್ಲಿ ಬರುವ ಟೈಪ್ 1 ಡಯಾಬಿಟಿಸ್ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾ ಇರ್ತಾರೆ. ನಿಮಗೆ ನ್ಯೂಜಿಲೆಂಡ್ ದೇಶ ಗೊತ್ತಿದ್ರೆ, ಸಮೋವಾ ದ್ವೀಪ ಆ ದೇಶದ ಹತ್ತಿರ ಬರುವ ಒಂದು ಸಣ್ಣ ದ್ವೀಪ. ಆ ದ್ವೀಪದ ಜನ ಆ ದ್ವೀಪದಲ್ಲೂ ಬದುಕ್ತಾರೆ ಹಾಗೂ ನ್ಯೂಜಿಲೆಂಡ್ ದೇಶದಲ್ಲೂ ಕೂಡ ಬದುಕ್ತಾರೆ. ರಿಸರ್ಚ್ ಮಾಡುತ್ತಿರುವ ಬಾಬ್ ವಿಲೆಟ್ ಅವರಿಗೆ ಒಂದು ಆಶ್ಚರ್ಯಕರ ಸಂಗತಿ ಕಾದಿರುತ್ತೆ. ಅದೇನು ಅಂತಂದ್ರೆ, ನ್ಯೂಜಿಲೆಂಡಲ್ಲಿ ಬೆಳೆಯುತ್ತಿರುವ ಸಮೋವಾ ದ್ವೀಪದ ಮಕ್ಕಳಲ್ಲಿ ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಹೆಚ್ಚಿರುತ್ತೆ. ಆದರೆ ಸಮೋವಾ ದ್ವೀಪದಲ್ಲಿ ಬೆಳೆಯುತ್ತಿರುವ ಮಕ್ಕಳಲ್ಲಿ ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಭಾರಿ ಕಡಿಮೆ ಇರುತ್ತೆ. ಆಶ್ಚರ್ಯಕರ ಸಂಗತಿನೇ ಹೌದು. ಒಂದೇ ಜನಾಂಗದ ಮಕ್ಕಳು ನ್ಯೂಜಿಲೆಂಡಲ್ಲಿ ಬೆಳೆದ್ರೆ ಅವರಿಗೆ ಟೈಪ್ 1 ಡಯಾಬಿಟಿಸ್ ಬರೋ ಸಾಧ್ಯತೆಗಳು ಜಾಸ್ತಿ. ಆದರೆ ತಮ್ಮ ಸ್ವದೇಶವಾದ ಸಮೋವಾ ದ್ವೀಪದಲ್ಲಿ ಬೆಳೆದ್ರೆ ಅವರಿಗೆ ಟೈಪ್ 1 ಡಯಾಬಿಟಿಸ್ ಬರುವ ಸಾಧ್ಯತೆಗಳು ಭಾರಿ ಕಡಿಮೆ. ಈ ಕಾರಣಕ್ಕಾಗಿ ಬಾಬ್ ವಿಲಿಯಟ್ ಅವರು ಆ ಮಕ್ಕಳ ಡಯಟ್ ಮೇಲೆ, ಅವರ ಲೈಫ್ ಸ್ಟೈಲ್ ಮೇಲೆ ಇನ್ನೂ ಹೆಚ್ಚು ಸ್ಟಡಿ ಮಾಡ್ತಾರೆ. ಆವಾಗ ಒಂದು ವಿಷಯ ಅವರಿಗೆ ಗೋಚರವಾಗುತ್ತೆ. ಅದೇನು ಅಂತಂತಂದರೆ, ನ್ಯೂಜಿಲೆಂಡಲ್ಲಿ A1 ಹಾಲನ್ನು ಹೆಚ್ಚು ಸೇವನೆ ಮಾಡ್ತಿದ್ರು, ಸಮೋವಾ ದ್ವೀಪದಲ್ಲಿ A1 ಹಾಲನ್ನು ಕಡಿಮೆ ಸೇವನೆ ಮಾಡಿ A2 ಹಾಲನ್ನು ಜಾಸ್ತಿ ಸೇವನೆ ಮಾಡ್ತಿದ್ರು ಅಂತಂತು. ತಾವು ಕಂಡುಹಿಡಿದ ಈ ಸಂಗತಿಯನ್ನು ದೃಢಪಡಿಸಲು ಬಾಬ್ ವಿಲಿಯಟ್ ಅವರು ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಒಂದು ಗುಂಪಿನ ಇಲಿಗಳಿಗೆ A1 ಹಾಲನ್ನು ಕೊಡ್ತಾರೆ, ಮತ್ತೊಂದು ಗುಂಪಿನ ಇಲಿಗಳಿಗೆ A2 ಹಾಲನ್ನು ಕೊಡ್ತಾರೆ. 250 ದಿನ ಆದ ಮೇಲೆ A2 ಹಾಲನ್ನು ಸೇವಿಸುತ್ತಿರುವ ಇಲಿಗಳಲ್ಲಿ ಒಂದೇ ಒಂದು ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಬರಲ್ಲ. ಆದರೆ A1 ಹಾಲನ್ನು ಸೇವಿಸುತ್ತಿರುವ 47% ಇಲಿಗಳಲ್ಲಿ ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಬಂದಿರುತ್ತೆ. ತದನಂತರ ಬಾಬ್ ವಿಲಿಯಟ್ ಅವರು ಯಾವ ದೇಶದಲ್ಲಿ A1 ಹಾಲನ್ನು ಹೆಚ್ಚು ಸೇವನೆ ಮಾಡ್ತೀರ ಅಂತ ನೋಡ್ತಾರೆ. ಅವಾಗ ಏನು ಗೊತ್ತಾಗುತ್ತೆ ಅಂತಂದರೆ, ಯಾವ ದೇಶದಲ್ಲಿ, ಯಾವ ಪ್ರಾಂತ್ಯದಲ್ಲಿ A1 ಹಾಲನ್ನು ಹೆಚ್ಚು ಸೇವನೆ ಮಾಡ್ತಾರೋ ಆ ದೇಶಗಳಲ್ಲಿ, ಆ ಪ್ರಾಂತ್ಯಗಳಲ್ಲಿ ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಜಾಸ್ತಿ ಇರುತ್ತೆ. ನೀವು ಈ ಗ್ರಾಫನ್ನು ನೋಡಿದಾಗ ಸ್ವೀಡನ್ ಮತ್ತು ಫಿನ್ಲ್ಯಾಂಡಲ್ಲಿ ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಜಾಸ್ತಿ. ಯಾಕೆಂತಂದ್ರೆ ಅಲ್ಲಿ A1 ಹಾಲಿನ ಬಳಕೆ ಕೂಡ ಜಾಸ್ತಿ ಆಗ್ತದೆ. ಆದರೆ ಜಪಾನ್ ಮತ್ತು ವೆನಿಜುವೆಲಾದಲ್ಲಿ ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಕಡಿಮೆ. ಯಾಕೆಂತಂದ್ರೆ ಅಲ್ಲಿ A1 ಹಾಲಿನ ಬಳಕೆ ಕೂಡ ಕಡಿಮೆ. 30 ವರ್ಷಗಳ ಹಿಂದೆ ಆದ ಸಂಶೋಧನೆಯಿಂದ ಹೊರಗಿನ ಜಗತ್ತಿಗೆ A1 ಹಾಲನ್ನು ಕುಡಿಯೋದ್ರಿಂದ ಟೈಪ್ 1 ಡಯಾಬಿಟಿಸ್ ಬರುವ ಸಾಧ್ಯತೆಗಳು ಜಾಸ್ತಿ ಅಂತ ಪ್ರಥಮ ಬಾರಿ ಗೊತ್ತಾಗುತ್ತೆ.
ಅದೇ ಸಮಯದಲ್ಲಿ ಡಾಕ್ಟರ್ ಕಾರನ್ ಮ್ಯಾಕ್ಲಾಕ್ಲನ್ ಎನ್ನುವ ಮತ್ತೊಬ್ಬ ವಿಜ್ಞಾನಿ ಅಸ್ಕೆಮಿಕ್ ಹಾರ್ಟ್ ಡಿಸೀಸ್ IHD ಎನ್ನುವ ಹೃದ್ರೋಗದ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಮತ್ತೊಂದು ಒಗಟು ಏನಿರುತ್ತೆ ಅಂತಂದರೆ, ಎಲ್ಲ ದೇಶಗಳಲ್ಲೂ IHD ಅನ್ನೋ ಹೃದ್ರೋಗ ಒಂದೇ ಪ್ರಪೋರ್ಷನಲ್ ಬರ್ತಾ ಇರಲ್ಲ. ಒಂದು ದೇಶದಲ್ಲಿ ಹೆಚ್ಚಿರುತ್ತೆ, ಮತ್ತೊಂದು ದೇಶದಲ್ಲಿ ಕಡಿಮೆ ಇರುತ್ತೆ. ಆಗ ಅವರಿಗೆ ಬಾಬ್ ಎಲಿಯಟ್ ಅವರ ರಿಸರ್ಚ್ ಪೇಪರ್ ಸಿಗುತ್ತೆ. ಅವರಿಗೂ ಕೂಡ ಒಂದು ಆಶ್ಚರ್ಯದ ಸಂಗತಿ ಕಾದಿರುತ್ತೆ. ಅದೇನಂತಂದರೆ, ಯಾವ ದೇಶಗಳಲ್ಲಿ ಟೈಪ್ 1 ಡಯಾಬಿಟಿಸ್ ಹೆಚ್ಚಿರುತ್ತೋ ಆ ದೇಶಗಳಲ್ಲಿ IHD ಹೃದ್ರೋಗ ಕೂಡ ಜಾಸ್ತಿ ಇರುತ್ತೆ. ಕೊನೆಗೆ ಡಾಕ್ಟರ್ ಮ್ಯಾಕ್ಲಾಕ್ಲನ್ ಅವರು ಬಾಬ್ ಎಲಿಯಟ್ ಅವರು ಕೊಟ್ಟಿರೋ ಇನ್ಫಾರ್ಮೇಷನ್ ಹಾಗೂ ತಮ್ಮೊಟ್ಟಿಗಿರೋ ಇನ್ಫಾರ್ಮೇಷನ್ನ ಸೇರಿಸಿ ಒಂದು ಗ್ರಾಫನ್ನು ಹಾಕ್ತಾರೆ. ಈ ಗ್ರಾಫನ್ನು ನೀವು ನೋಡಿದಾಗ ಎಕ್ಸ್ ಆಕ್ಸಿಸಲ್ಲಿ IDDM ಅಂದರೆ ಟೈಪ್ 1 ಡಯಾಬಿಟಿಸ್ ಇದೆ, ವೈ ಆಕ್ಸಿಸಲ್ಲಿ IHD ಎನ್ನುವ ಹೃದ್ರೋಗ ಇದೆ. ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ನಲ್ಲಿ ಟೈಪ್ 1 ಡಯಾಬಿಟಿಸ್ ಕೂಡ ಹೆಚ್ಚು ಹಾಗೂ ಹೃದ್ರೋಗ ಕೂಡ ಹೆಚ್ಚು. ಆದರೆ ಜಪಾನಲ್ಲಿ ಟೈಪ್ 1 ಡಯಾಬಿಟಿಸ್ ಕಡಿಮೆ, ಹೃದ್ರೋಗ ಕೂಡ ಕಡಿಮೆ. ನೀವು ಮೊದಲನೇ ಗ್ರಾಫಲ್ಲಿ ನೋಡಿದ ಹಾಗೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ನಲ್ಲಿ A1 ಹಾಲಿನ ಸೇವನೆ ಜಾಸ್ತಿ ಇದೆ, ಆದರೆ ಜಪಾನ್ ಮತ್ತು ವೆನಿಜುವೆಲಾದಲ್ಲಿ A1 ಹಾಲಿನ ಸೇವನೆ ಕಡಿಮೆ. ನೀವು ಈ ಎರಡೂ ಗ್ರಾಫನ್ನು ಗಮನವಿಟ್ಟು ನೋಡಿದ್ರೆ ಸ್ವೀಡನ್ ಮತ್ತು ಫಿನ್ಲ್ಯಾಂಡಲ್ಲಿ A1 ಹಾಲಿನ ಸೇವನೆ ಜಾಸ್ತಿ. ಹೀಗಾಗಿ ಟೈಪ್ 1 ಮತ್ತು IHD ಎನ್ನುವ ಹೃದ್ರೋಗದ ಕೇಸಸ್ಗಳು ಜಾಸ್ತಿ. ಸೊ ಈ ಎರಡು ಸಂಶೋಧನೆಯಿಂದ ನಮಗೇನು ಗೊತ್ತಾಯಿತು, ಅಥವಾ ಕೀತ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಯಾವ ಯಾವ ದೇಶ ಅಥವಾ ಪ್ರಾಂತ್ಯದಲ್ಲಿ A1 ಹಾಲನ್ನು ಜಾಸ್ತಿ ಸೇವನೆ ಮಾಡ್ತಾರೋ ಆಯಾ ದೇಶ ಅಥವಾ ಪ್ರಾಂತ್ಯದಲ್ಲಿ ಟೈಪ್ 1 ಡಯಾಬಿಟಿಸ್ ಬರುವ ಸಾಧ್ಯತೆ ಹಾಗೂ IHD ಅನ್ನೋ ಹೃದ್ರೋಗ ಬರುವ ಸಾಧ್ಯತೆ ಕೂಡ ಜಾಸ್ತಿ ಅಂತ. ಹಾಗಾದರೆ A1 ಹಾಲು, A2 ಹಾಲು ಇವೆಲ್ಲ ಏನು? ನಿಜವಾಗ್ಲೂ ಹಾಲಲ್ಲಿ ಎರಡು ವಿಧ ಇದೆಯಾ? ಆಶ್ಚರ್ಯ ಆಗುತ್ತಲ್ವಾ? ಈ ಪುಸ್ತಕನ ಓದೋಕ್ಕಿಂತ ಮುಂಚೆ ನನಗೆ ದೇಸಿ ಹಾಲು, A2 ಹಾಲು ಅಂತ ಕೇಳಿದ್ದೆ. ಆದರೆ ಈ ಪುಸ್ತಕ ಓದಿದ ಮೇಲೆ ನನಗೆ ಇನ್ನೂ ಹೆಚ್ಚು ವಿವರಗಳು ಗೊತ್ತಾಯಿತು. ಆ ವಿವರಗಳನ್ನೆಲ್ಲ ಈ ವಿಡಿಯೋ ಸರಣಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ಹಾಲಿನಲ್ಲಿ ಪ್ರಮುಖವಾಗಿ ಎರಡು ವಿಧ, A1 ಮತ್ತು A2. A1 ಹಾಲು ಅಂತಂದರೆ ಉತ್ತಮ ದರ್ಜೆ ಹಾಲು, A2 ಹಾಲು ಅಂತಂದರೆ ಕೆಳ ದರ್ಜೆ ಹಾಲು ಅಂತಲ್ಲ, ಬರೀ ಹೆಸರು ಅಷ್ಟೇ. ಈಗ ರಾಮ, ಶ್ಯಾಮ, ಸುರೇಶ, ಮಹೇಶ ಹೀಗೆ ಹೆಸರಿದ್ದಾಗೆ. A1 ಮತ್ತು A2 ಹಾಲು ಸುಮಾರಾಗಿ ಒಂದೇ ರೀತಿ, ಆಲ್ಮೋಸ್ಟ್ ಸಿಮಿಲರ್. ಒಂದೇ ಒಂದು ವ್ಯತ್ಯಾಸ ಏನು ಅಂತಂದರೆ, A1 ಹಾಲಿನಲ್ಲಿ A1 ಬೀಟಾ ಕೇಸಿನ್ ಅನ್ನುವ ಪ್ರೋಟೀನ್ ಇರುತ್ತೆ, A2 ಹಾಲಿನಲ್ಲಿ A2 ಬೀಟಾ ಕೇಸಿನ್ ಅನ್ನುವ ಪ್ರೋಟೀನ್ ಇರುತ್ತೆ. ಹಾಲಿನಲ್ಲಿ ಇನ್ನೂ ಏನೇನಿದೆ, ಈ ಬೀಟಾ ಕೇಸಿನ್ ಪ್ರೋಟೀನ್ ಅಂದರೆ ಏನು, ಇವುಗಳ ಹೆಚ್ಚು ವಿವರಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ A1 ಮತ್ತು A2 ವ್ಯತ್ಯಾಸವನ್ನು ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ನಾರ್ತ್ ಅಮೇರಿಕಾ ಅಂದರೆ ಉತ್ತರ ಅಮೆರಿಕ ದೇಶದಲ್ಲಿ, ಕೆನಡಾದಲ್ಲಿ, ಯುರೋಪಿನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಹಾಗೂ ನ್ಯೂಜಿಲೆಂಡಲ್ಲಿ ಸಿಗುವ ಹಸುಗಳು A1 ಹಾಲನ್ನು ಕೊಡುತ್ತೆ ಹಾಗೂ ಆ ಹಸುಗಳಿಗೆ A1 ಹಸುಗಳು ಅಂತ ಕರಿತೀವಿ. ಭಾರತದಲ್ಲಿ ಸಿಗುವ ದೇಸಿ ತಳಿಗಳು, ಏಷ್ಯಾದಲ್ಲಿ ಸಿಗುವ ದೇಸಿ ಆಕಳುಗಳು, ಆಫ್ರಿಕಾದ ಹಸುಗಳು A2 ಹಾಲನ್ನು ಕೊಡುತ್ತೆ. ಹೀಗಾಗಿ ಅವುಗಳಿಗೆ A2 ಹಸುಗಳು ಅಂತ ಕರೀತಾರೆ. ಪ್ರಮುಖವಾಗಿ ಭಾರತವನ್ನು ನೋಡಿದಾಗ ಭಾರತದಲ್ಲಿ ಸಿಗುವ ಜರ್ಸಿ ಮತ್ತು ಹೋಲ್ಸ್ಟೈನ್ ಫ್ರೀಸನ್ HF ಅಂತ ಕರಿತೀವಲ್ಲ, ಈ ಆಕಳುಗಳು A1 ಹಾಲನ್ನು ಕೊಡುತ್ತೆ. ಆದರೆ ಭಾರತದ ದೇಸಿ ತಳಿಗಳಾದ ಮಲ್ನಾಡ್ ಗಿಡ್ಡ, ಕಪಿಲ, ಗಿರ್, ಸಾಹಿವಾಲ್, ಈಗ ಹಳ್ಳಿಕಾರ ಅಂತ ಕೇಳ್ತಿದ್ವಿ, ಈ ತಳಿಗಳು A2 ಹಾಲನ್ನು ಕೊಡುತ್ತೆ. ವಿದೇಶಿ ತಳಿಗಳ ಹಾಗೂ ದೇಸಿ ತಳಿಗಳ ಕ್ರಾಸ್ ಬ್ರೀಡ್ ಆಗಿ ಜನಿಸಿರುವ ಹಸುವಿನ ಹಾಲಲ್ಲಿ A1 ಮತ್ತು A2 ಬೀಟಾ ಕೇಸಿನ್ ಎರಡೂ ಇರುತ್ತೆ. ಅಂದರೆ A1 ಹಾಲು, A2 ಹಾಲು ಎರಡೂ ಮಿಕ್ಸ್ ಆಗಿರುತ್ತೆ. ಈಗ A1 ಮತ್ತು A2 ಹಾಲು ಏನು ಅಂತ ಸುಮಾರಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇವುಗಳ ಹೆಚ್ಚು ವಿವರಗಳನ್ನು ಮುಂದಿನ ಭಾಗಗಳಲ್ಲಿ ನೋಡ್ತಾ ಹೋಗೋಣ. A1 ಹಾಲನ್ನು ನಾವು ಸೇವಿಸಿದಾಗ A1 ಹಾಲಲ್ಲಿರುವ A1 ಬೀಟಾ ಕೇಸಿನ್ ಜೀರ್ಣವಾಗುವ ಸಮಯದಲ್ಲಿ BCM7 ಬೀಟಾ ಕೆಸೋಮಾರ್ಫಿನ್ 7 ಅನ್ನುವ ಪ್ರೋಟೀನ್ ತುಣುಕು ತಯಾರಾಗುತ್ತೆ. ಆದರೆ A2 ಹಾಲಿನಲ್ಲಿರುವ A2 ಬೀಟಾ ಕೇಸಿನ್ ಜೀರ್ಣವಾಗುವ ಸಮಯದಲ್ಲಿ ಬೀಟಾ ಕೆಸೋಮಾರ್ಫಿನ್ 7 ಅಂದರೆ BCM7 ತಯಾರಾಗೋದಿಲ್ಲ. BCM7 ಕೊನೆಗೆ ರಕ್ತದಲ್ಲಿ ಸೇರಿಕೊಂಡು ನಮಗೆ ಹಲವಾರು ರೋಗಗಳನ್ನು, ಹಲವಾರು ಕಾಯಿಲೆಗಳನ್ನು ತರುತ್ತೆ. A1 ಹಾಲಿನಲ್ಲಿರುವ ಈ BCM7 ಹಾಲಿನಲ್ಲಿ ಅಡಗಿರುವ ಭೂತ ಅಥವಾ ಆ ದುಷ್ಟ ಅಂಶ ಮತ್ತು ಆ ಕೆಟ್ಟ ತತ್ವ. ಈ ಮೊದಲು ಬಾಬ್ ಎಲಿಯಟ್ ಅವರ ರಿಸರ್ಚ್ ಬಗ್ಗೆ ಕೇಳಿದ್ವಿ. ಆ ರಿಸರ್ಚ್ ಹೊರಬಂದಾಗ ಹಲವಾರು ವಿಜ್ಞಾನಿಗಳಿಗೆ A1 ಹಾಲಿನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇನ್ನೂ ಕೆರಳುತ್ತೆ. A1 ಹಾಲು ಅಥವಾ BCM7 ಆಗುವ ದುಷ್ಪರಿಣಾಮಗಳ ಬಗ್ಗೆ ಹಲವಾರು ಪ್ರಯೋಗಗಳು, ಹಲವಾರು ಸಂಶೋಧನೆಗಳು ನಡೆಯುತ್ತೆ. ಈ ಎಲ್ಲ ಸಂಶೋಧನೆಗಳ ಪ್ರಕಾರ A1 ಹಾಲನ್ನು ಸೇವನೆ ಮಾಡೋದ್ರಿಂದ ಬರೀ ಟೈಪ್ 1 ಡಯಾಬಿಟಿಸ್ ಮತ್ತು ಹೃದ್ರೋಗ ಒಂದೇ ಬರಲ್ಲ, ಆಟಿಸಮ್, ಸ್ಕಿಜೋಫ್ರೀನಿಯಾ, ಸೀಲಿಯಾಕ್ ಡಿಸೀಸ್, ಕ್ರಾನ್ ಡಿಸೀಸ್, IBD ಅಂದರೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್, ಸಡನ್ ಇನ್ಫ್ಯಾಂಟ್ ಡೆತ್ ಅಂದರೆ ನವಜಾತ ಶಿಶುವಿನಲ್ಲಾಗುವ ಆಕಸ್ಮಿಕ ಮರಣ ಸಿಂಡ್ರೋಮ್, ಮಲ್ಟಿಪಲ್ ಸ್ಕಿರೋಸಿಸ್, ಪಾರ್ಕಿನ್ಸನ್ ಡಿಸೀಸ್ ಹಾಗೂ ಹಲವಾರು ಅಲರ್ಜಿಗಳು ಬರುವ ಸಾಧ್ಯತೆಗಳು ಹೆಚ್ಚು ಅಂತ ತಿಳಿಯುತ್ತೆ. ನಿಜವಾಗಲೂ A1 ಹಾಲನ್ನು ಸೇವಿಸೋದ್ರಿಂದ ಇಷ್ಟೊಂದು ಕಾಯಿಲೆ ಬರುತ್ತೆ, ನನಗಂತೂ ನಂಬೋದಕ್ಕೆ ಸಾಧ್ಯ ಇಲ್ಲ.
ಯಾಕೆಂದರೆ ನಾನು ಇಲ್ಲಿವರೆಗೆ A1 ಹಾಲನ್ನು ಕುಡಿದ್ನೋ A2 ಹಾಲನ್ನು ಕುಡಿದ್ನೋ ಗೊತ್ತಿಲ್ಲ. ಆದರೆ A1 ಹಾಲನ್ನು ಕುಡಿದ್ರೂ ಕೂಡ ನನಗೆ ಯಾವುದೇ ಕಾಯಿಲೆಗಳು ಬಂದಿಲ್ಲ. ಆದರೆ ನಾವು ಸುತ್ತಮುತ್ತ ನೋಡಿದಾಗ ಕೆಲವರಿಗೆ ಹಾಲನ್ನು ಕುಡಿದಾಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ, ಹೊಟ್ಟೆ ಉಬ್ಬರಣೆ ಆಗುತ್ತೆ, ಅಜೀರ್ಣ ಆಗುತ್ತೆ, ಹಾಗೂ ಕೆಲವು ಅಲರ್ಜಿಗಳು ಬರುತ್ತೆ. ಈ ಕಾರಣಕ್ಕಾಗಿ ಸ್ವತಃ ವೈದ್ಯರುಗಳೇ ದೇಸಿ ಹಸುವಿನ ಹಾಲನ್ನು ಕುಡಿಯೋಕೆ ಹೇಳ್ತಾರೆ ಅಥವಾ A2 ಹಾಲನ್ನು ಕುಡಿಯೋದಕ್ಕೆ ಹೇಳ್ತಾರೆ. ಇದು ಆಸ್ಟ್ರೇಲಿಯಾದಲ್ಲಿ ಸಿಗುವ A2 ಹಾಲಿನ 3 ಲೀಟರ್ ಮಿಲ್ಕ್ ಕ್ಯಾನ್. ಇದರಲ್ಲಿ ಈಸಿಯರ್ ಆನ್ ಡೈಜೆಷನ್ ಅಂತ ಬರೆಯಲಾಗಿದೆ. ಇಲ್ಲಿಯ ವೈದ್ಯರು ಕೂಡ ಸಣ್ಣ ಮಕ್ಕಳ ಗಟ್ ಲೈನಿಂಗ್ ಅಂದರೆ ಸಣ್ಣ ಕಳ್ಳು ಮತ್ತು ದೊಡ್ಡ ಕಳ್ಳಿನ ಹಾಗೂ ಡೈಜೆಸ್ಟಿವ್ ಟ್ರ್ಯಾಕಿನ ಲೈನಿಂಗ್ ಚೆನ್ನಾಗಿ ಬೆಳೆಯದೇ ಇರೋ ಕಾರಣ ಅಥವಾ ಮೆಚೂರ್ ಆಗದೇ ಇರೋ ಕಾರಣ A2 ಹಾಲನ್ನು ಸಣ್ಣ ಮಕ್ಕಳಿಗೆ ಕೊಡಿ ಅಥವಾ A2 ಹಾಲಿನ ಮಿಲ್ಕ್ ಪ್ರಾಡಕ್ಟ್ಸ್ ಅಥವಾ ಮಿಲ್ಕ್ ಪೌಡರ್ನ ಸಣ್ಣ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾರೆ. ಕಣ್ಮುಂದೆ ಕಾಣಿಸುವ ಈ ಕಾರಣಗಳಿಂದ A1 ಹಾಲನ್ನು ಸೇವನೆ ಮಾಡಿದ್ರೆ ಕೆಲವು ಸೈಡ್ ಎಫೆಕ್ಟ್ಗಳಾಗುತ್ತೆ ಹಾಗೂ ಕೆಲವು ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ ಅಂತ ಖಚಿತ ಆಯಿತು. ಹಾಗಾದರೆ A1 ಹಾಲನ್ನು ಸೇವಿಸುವುದರಿಂದ ಈ ದೊಡ್ಡ ದೊಡ್ಡ ಕಾಯಿಲೆಗಳು ಹೇಗೆ ಬರುತ್ತೆ? ಹಾಲಿನಲ್ಲಿ ಮತ್ತು ಏನೇನಿದೆ, ಹಾಲಿನ ಇತಿಹಾಸ ಏನು, ಯುರೋಪಿಯನ್ ಹಸುಗಳು ಯಾಕೆ ಮತ್ತು ಯಾವಾಗ ಭಾರತಕ್ಕೆ ಬಂದವು, ಹಾಲಿನಲ್ಲಿರುವ ಭೂತ BCM7 ಅಂದರೆ ಏನು, ಎಲ್ಲ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ಅರಿಯೋಣ. ಇಲ್ಲಿವರೆಗೆ ನಾವು A1 A2 ಹಾಲು ಅಥವಾ A1 A2 ಮಿಲ್ಕ್ ಅಂದರೆ ಏನು ಅಂತ ತಿಳ್ಕೊಂಡು, ಈ ರೀತಿಯಾಗಿ ಹಾಲಿನ ಬಗ್ಗೆ ಆದ ಮೊದಲ ಸಂಶೋಧನೆ ಅಥವಾ ಸೈಂಟಿಫಿಕ್ ರಿಸರ್ಚ್ ಬಗ್ಗೆ ತಿಳಿದುಕೊಂಡು, ಅದರ ಜೊತೆಗೆ A1 ಹಾಲನ್ನು ಸೇವನೆ ಮಾಡೋದ್ರಿಂದ ಕೆಲವರಲ್ಲಿ ಯಾವ ಯಾವ ಕಾಯಿಲೆಗಳು ಬರುತ್ತೆ ಅಂತ ಕೂಡ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಹಾಲಿನ ಒಂದು ಬೃಹತ್ತರವಾದ ಇತಿಹಾಸ ಅಂದರೆ ಹಾಲಿಗೂ ಕೂಡ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಅದನ್ನು ನೋಡೋಣ. ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಪುಸ್ತಕ ರಂಗ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಸಬ್ಸ್ಕ್ರೈಬ್. ಈ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋದಲ್ಲಿ ಕಲ್ತಿರೋ ವಿಚಾರಗಳನ್ನು ಬೇರೆಯವರಲ್ಲೂ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು.